ಇದಾದ ಮೇಲೆ 2.5 ಗಂಟೆಯಲ್ಲಿ ಆ ಒಂದು ಪ್ರೋಸೆಸ್ ನಡೆಯುತ್ತೆ. ಎಕ್ಸಾಕ್ಟ್ಲಿ 2.5 ಅವರ್ಸಲ್ಲಿ ಎಲ್ಲ ಪ್ಯಾರಾಮೀಟರ್ಸ್ ಮತ್ತೆ ಚೆಕ್ ಮಾಡೋಕ್ಕಾಗುತ್ತೆ. ಮತ್ತು ಭೂಮಿಯಲ್ಲಿ ಕೂಡ ಆ ಒಂದು ಏನು ಕಂಡೀಷನ್ಗಳಿದೆ ಅದನ್ನು ಚೆಕ್ ಮಾಡಿಕೊಂಡು, ಇದರಲ್ಲಿ ಇನ್ನೂ ಭೂಮಿಯಲ್ಲಿ ಪ್ರಿಪ್ರೇಷನ್ ಮಾಡುವಂಥದ್ದು ಈ ಸಮುದ್ರದಲ್ಲಿ ಬಂದು ಅದು ಸ್ಪ್ಲಾಶ್ ಆಗ್ತಾ ಇರೋದ್ರಿಂದ 2 ಶಿಪ್ಪನ್ನ ಅಲ್ಲಿ ಪ್ಲೇಸ್ ಮಾಡೋಕ್ಕಾಗುತ್ತೆ. ಆ 2 ಶಿಪ್ಪದು ಎಲ್ಲ ಪ್ಯಾರಾಮೀಟರ್ಸ್ ನಾರ್ಮಲ್ ಇದೆಯಾ, ಅದರದ್ದು ಇದು ಕಮ್ಯುನಿಕೇಷನ್ ಸಿಸ್ಟಮ್ಸ್ ಹೇಗಿದೆ, ಮತ್ತು ಅದರದ್ದು ರಡಾರ್ ಸಿಸ್ಟಮ್ಸ್ ಹೇಗಿದೆ, ಮತ್ತು ಅದರದ್ದು ಎಲ್ಲ ಪ್ರಿಪೇರ್ಡ್ನೆಸ್ಸು 4 ಬ್ಯಾಕಪ್ ಅಂತ ಹೇಳ್ತೀವಿ, 4 ಲೆವೆಲ್ ಬ್ಯಾಕಪ್ ಅಂತ ಹೇಳ್ತೀವಿ. ಅದೆಲ್ಲ ಬ್ಯಾಕಪ್ಗಳೆಲ್ಲ ಸರಿ ಇದೆಯಾ ಅಂತೆಲ್ಲ ಚೆಕ್ ಮಾಡಿಕೊಂಡು ಅದನ್ನು ಕೂಡ ಕಮ್ಯುನಿಕೇಟ್ ಮಾಡಬೇಕಾಗುತ್ತೆ 2.5 ಅವರ್ಸ್ ಮೊದಲು. ಅದಾದಮೇಲೆ ಹೆಲಿಕಾಪ್ಟರ್ಸ್ ಕೂಡ ಪ್ರಿಪೇರ್ ಆಗಬೇಕಾಗುತ್ತೆ. ಹೇಗೆ ಅಂತ ಹೇಳಿದ್ರೆ, ಒಂದು ಸರಿ ಸ್ಪ್ಲಾಶ್ ಡೌನ್ ಆದಮೇಲೆ ಆ ಸ್ಪ್ಲಾಶ್ ಡೌನ್ ಆಗಿದ್ದ ಕ್ಯಾಪ್ಸೂಲ್ನ ಸಮುದ್ರದಲ್ಲಿ ನೇವಿನವರು ಅದನ್ನು ಎತ್ಕೊಂಡು ಅದನ್ನು ಶಿಪ್ಪಿಗೆ ತೊಗೊಂಬರ್ತಾರೆ. ಶಿಪ್ಪಿಗೆ ತರ್ತಿದ್ದ ಹಾಗೆ ಆ ಆಸ್ಟ್ರೋನಾಟ್ಸ್ನ ಕಂಡೀಷನ್ ನೋಡ್ತಾರೆ. ಆಸ್ಟ್ರೋನಾಟ್ಸ್ ಕಂಡೀಷನ್ ನೋಡಿಬಿಟ್ಟು ಅವ್ರಿಗೆ ಏನಾದ್ರು ಎಮರ್ಜೆನ್ಸಿ ಡೆಫಿನೆಟ್ಟಾಗಿ ಆ ಒಂದು ಅವ್ರ ಕಂಡೀಷನ್ನು ಅಷ್ಟು ಚೆನ್ನಾಗಿರಲ್ಲ. ಎಮರ್ಜೆನ್ಸಿ ಇದೆ, ಅವರಿಗೆ ಯಾವುದೇ ರೀತಿಯಲ್ಲಿ ಜ್ಞಾನ ಇಲ್ಲ ಅಂತ ಹೇಳಿದಾಗ ಎಮರ್ಜೆನ್ಸಿ ಮೆಡಿಕೇಷನ್ ಬೇಕಾಗುತ್ತೆ. ಅದರಿಂದ ಹೆಲಿಕಾಪ್ಟ್ರಲ್ಲಿ ಅವ್ರನ್ನ ಈ ಪ್ರಿಲಿಮಿನರಿ ಮೆಡಿಕೇಷನ್ ಮಾಡಿಕೊಟ್ಟು ಏರ್ ಆ್ಯಂಬುಲೆನ್ಸ್ ಅಂತ ಹೇಳ್ತೀವಿ, ಹೆಲಿಕಾಪ್ಟರ್ ಆ್ಯಂಬುಲೆನ್ಸ್ ಅಂತ ಹೇಳ್ತೀವಿ, ಅದರಲ್ಲಿ ಅವರಿಗೆ ಬೇಕಾದಂತೆ ಎಲ್ಲ ವ್ಯವಸ್ಥೆಗಳಿರುತ್ತೆ. ಅದರಲ್ಲಿ ಮಾಡಿ ಅವರನ್ನು ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡುವಂಥ ಒಂದು ಕಾರ್ಯಕ್ರಮ ನಡೆಯುತ್ತೆ. ಇದು ಕಂಪ್ಲೀಟ್ ಪ್ರೊಸೆಸ್ಸು. ಇವಾಗ ನೋಡಿದ್ರೆ ಸುಮಾರಿಗೆ 8 ಗಂಟೆ 45 ನಿಮಿಷಕ್ಕೆ ಆ 2.5 ಗಂಟೆ ದಾಟಿದ್ದೀವಿ ನಾವು. ಇವಾಗ ನಾವು 9 ಗಂಟೆನಲ್ಲಿದ್ದೀವಿ. ಇವಾಗ ಹ್ಯಾಚೆಟ್ ಕ್ಲೋಸ್ ಆಗಿದೆ. ಹ್ಯಾಚೆಟ್ ಕ್ಲೋಸ್ ಆದಮೇಲೆ 4 ಆಸ್ಟ್ರೋನಾಟ್ಸು ಆ ಒಂದು ಕ್ರೂ ಮಾಡ್ಯೂಲಲ್ಲಿ ಕೂತ್ಕೊಂಡಿದ್ದಾರೆ. ನೆಕ್ಸ್ಟು ಇನ್ನು 2.5 ಅವರ್ಸಲ್ಲಿ ಕಂಪ್ಲೀಟಾಗಿ ಚೆಕ್ಗಳನ್ನ ಮಾಡ್ತಾರೆ. ಇವಾಗ ಸರ್ವಿಸ್ ಮಾಡ್ಯೂಲ್, ಕ್ರೂ ಮಾಡ್ಯೂಲ್ ಏನಿದೆ ಅದು ಕಂಪ್ಲೀಟಾಗಿ ಚೆಕ್ಗಳು ಮಾಡ್ತಾರೆ. ಈ ಒಂದು ಏನು ಮಾಡ್ಯೂಲ್ ಅಂತ ಹೇಳ್ತೀವಿ, ಡ್ರ್ಯಾಗನ್ ಮಾಡ್ಯೂಲು, ಇದು ಬಂದ್ಬಿಟ್ಟು 4 ಮೀಟರ್ ಡಯಾಮೀಟರ್, ಅಂದರೆ ಸುಮಾರಿಗೆ 12 ಅಡಿ ಡಯಾಮೀಟರ್, ಮತ್ತು ಇದು ಸುಮಾರಿಗೆ 10 ಅಡಿ ಹೈಟ್ ಇರುತ್ತೆ, ಮತ್ತು ಅಪ್ರಾಕ್ಸಿಮೇಟ್ಲಿ 17,600 kg ವೆಯ್ಟ್ ಇರುತ್ತೆ. ಇದನ್ನು ಕಂಪ್ಲೀಟಾಗಿ ಎಲ್ಲ ಒಂದು ಚೆಕ್ ಮಾಡಿಕೊಂಡು ಕರೆಕ್ಟಾಗಿ 11 ಗಂಟೆ 45 ನಿಮಿಷ ಹೊತ್ತಿಗೆ ಅದನ್ನು ಅಲ್ಲಿಂದ ಏನು ಅನ್ಡಾಕ್ ಮಾಡೋದಕ್ಕೆ ಅಂತಂದರೆ ರ್ಯಾಂಡೋವನ್ ಡಾಕಿಂಗ್ ಅಂತ ಹೇಳ್ತೀವಿ, ಅನ್ಡಾಕ್ ಮಾಡೋದಕ್ಕೆ ಕಮಾಂಡ್ ಕೊಡೋಕ್ಕಾಗುತ್ತೆ. 11 ಗಂಟೆ 45 ನಿಮಿಷ ಸುಮಾರಿಗೆ ಅದು ಅನ್ಡಾಕ್ ಆಗುತ್ತೆ. ಅನ್ಡಾಕ್ ಆದಮೇಲೆ ಅನ್ಡಾಕ್ ಆಗಿದ್ದು ಅದೇ ಆರ್ಬಿಟಲ್ ಇರುತ್ತೆ. ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನು ಮತ್ತು ಈ ಒಂದು ಏನು ಕ್ರೂ ಮಾಡ್ಯೂಲ್ ಸರ್ವಿಸ್ ಮಾಡ್ಯೂಲ್ ಅಂತ ಹೇಳ್ತೀವಿ, ಡ್ರ್ಯಾಗನ್ ಕ್ರೂ ಮಾಡ್ಯೂಲ್ ಸರ್ವಿಸ್ ಮಾಡ್ಯೂಲ್, ಅದು ಒಂದೇ ಆರ್ಬಿಟಲ್ ಇರೋದ್ರಿಂದ ಅದರಲ್ಲಿ ಥ್ರಸ್ಟರ್ಸ್ ಅಂತ ಇರುತ್ತೆ, 16 ಥ್ರಸ್ಟರ್ಸ್ ಅಂತ ಇರುತ್ತೆ. ಅದು ಒಂದೊಂದು ಥ್ರಸ್ಟರ್ ಕೂಡ 400 ನ್ಯೂಟನ್ ಮೀಟರ್ ಅಷ್ಟು ಫೋರ್ಸ್ ಡೆವಲಪ್ ಮಾಡುತ್ತೆ. ಅದನ್ನು ಫೈರ್ ಮಾಡಿ ಆ ISS ಅಂತ ಅದರ ದೂರ ಸರಿಸಿ ಅದಕ್ಕೆ ಬೇರೆ ಒಂದು ಆರ್ಬಿಟನ್ನು ತರಬೇಕಾಗತ್ತೆ. ಅಲ್ಲಿಂದ 17 ಗಂಟೆಗಳ ಪ್ರಯಾಣ ಸ್ಟಾರ್ಟ್ ಆಗುತ್ತೆ. ಅಂದರೆ ಸುಮಾರಿಗೆ 11 ಗಂಟೆ 45 ನಿಮಿಷದಿಂದ ಸ್ಟಾರ್ಟ್ ಆಗಿದ್ದು 17 ಗಂಟೆಗಳ ಆ ಒಂದು ಪ್ರಯಾಣ ಶುರು ಆಗುತ್ತೆ. ಈ 17 ಗಂಟೆಗಳ ಪ್ರಯಾಣ ನೋಡಿ, ಆ ಕ್ಯಾಪ್ಸೂಲು 90 ನಿಮಿಷ ಒಂದು ಅರ್ಥನ ರೊಟೇಷನ್ ಮಾಡೋಕ್ಕೆ ತಗೊಳುತ್ತೆ. ಅದರ ಸ್ಪೀಡ್ ಬಂದ್ಬಿಟ್ಟು 28,000 ಕಿಲೋಮೀಟರ್ ಸ್ಪೀಡ್ ಇರುತ್ತೆ. ನಿಯರ್ಲಿ 8-9 ಆರ್ಬಿಟ್ನ ಅದು ಅರ್ಥಲ್ಲಿ ಮಾಡುತ್ತೆ. ಅದಾದಮೇಲೆ ಈ 8-9 ರೊಟೇಷನ್ ಅಂದರೆ ಏನು ರೆವಲ್ಯೂಷನ್ ಅರ್ಥನ ಮಾಡುತ್ತೆ, ಅಷ್ಟೊತ್ತಿಗೆ ಸುಮಾರು 16 ಗಂಟೆಗಳು ತಗೊಳುತ್ತೆ. ಲಾಸ್ಟ್ 1 ಗಂಟೆ ಇದೆಯಲ್ಲ, ಅದು ಬಹಳ ಕ್ರೂಷಿಯಲ್ ಆದಂಥ ಒಂದು ಟೈಮ್ ಆಗುತ್ತೆ. ಆ 1 ಗಂಟೆನಲ್ಲಿ ಲಾಸ್ಟ್ 1 ಗಂಟೆ, ಟು ಬಿ ಪ್ರಿಸೈಸ್ 56 ನಿಮಿಷ ಅಂತ ನಾವು ಹೇಳ್ತೀವಿ. ಅಲ್ಲಿ ಏನಾಗುತ್ತೆ, ಅಲ್ಲಿ ಡಿಸೆಂಟ್ ಸ್ಟಾರ್ಟ್ ಆಗುತ್ತೆ. ಅದು ಭೂಮಿಗೆ ಎಂಟ್ರಾಗುವಂಥ 56 ನಿಮಿಷ ಇದೆಯಲ್ಲ, ಅದು ಮೋಸ್ಟ್ ಕ್ರೂಷಿಯಲ್ ಆ್ಯಂಡ್ ಮೋಸ್ಟ್ ಡಿಮಾಂಡಿಂಗ್ ಟೈಮ್ ಆಗುತ್ತೆ ಇದು.